ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವೈಡಿ ಅಣ್ಣಪ್ಪ ದೀನ ದಲಿತರ, ಬಡವರ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ತಾಲೂಕಿನ ಅರಸೀಕೆರೆ ಗ್ರಾಮದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೈಡಿ ಅಣ್ಣಪ್ಪರವರ 46ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ವೈಡಿ ಅಣ್ಣಪ್ಪನವರಿಗೆ ಅವರ ತಂದೆ ತಾಯಿ ಕೊಟ್ಟ ಸಂಸ್ಕಾರದಿಂದ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದಾರೆ. ದೇವೇಂದ್ರಪ್ಪನವರಿಗೆ ಅವರ ತಾಯಿ ಗಂಗಮ್ಮನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಕುಟುಂಬವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಜ್ಜಿಯ ಭಕ್ತಿ ಶ್ರದ್ಧೆಯಿಂದ ಅಣ್ಣಪ್ಪನವರು ನಡೆದುಕೊಂಡು ಬಂದಿದ್ದಾರೆ. ಈಗಲೂ ಶನಿವಾರ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ನರಸಿಂಹಸ್ವಾಮಿ ಹಾಗೂ ಕೋಲಶಾಂತೇಶ್ವರ ಮಠದ ಭಕ್ತರಾಗಿದ್ದಾರೆ. ಶನಿವಾರ ಚಪ್ಪಲಿಯನ್ನು ಹಾಕುವುದಿಲ್ಲ. ಎಲ್ಲಿಗೆ ಹೋದರೂ ಸಹಿತ ಬರೀ ಕಾಲಿನಲ್ಲಿ ನಡೆಯುತ್ತಾರೆ. ಅಣ್ಣಪ್ಪನವರು ಶ್ರೀಮಂತರಿದ್ದರೂ ಸಹ ಬಡವ, ದೀನ, ದಲಿತರ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರಿಗೂ ಯಾವುದೇ ಭೇದಭಾವವಿಲ್ಲದೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಡೀ ತಾಲೂಕಿನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಂದು ಇವರ ಹುಟ್ಟುಹಬ್ಬ. ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ನೀಲಗುಂದದ ಚನ್ನಬಸವ ಶಿವಯೋಗಿಗಳು ಮಾತನಾಡಿ, ದೇವೇಂದ್ರಪ್ಪನವರ ಆಚಾರ ವಿಚಾರಗಳನ್ನು ಮಗನಾದ ಅಣ್ಣಪ್ಪನವರು ನಡೆಸಿಕೊಂಡು ಬರುತ್ತಿದ್ದಾರೆ. ಇಡೀ ಹರಪನಹಳ್ಳಿ ತಾಲೂಕಿನಲ್ಲಿ ಬಡವರ, ಶ್ರೀಮಂತರ ಯಾರ ಕಾರ್ಯಕ್ರಮವೇ ಇರಲಿ ಅದರಲ್ಲಿ ಪಾಲ್ಗೊಂಡು ಹಸನ್ಮುಖಿಯಾಗಿ ಸ್ಫೂರ್ತಿ ತುಂಬುತ್ತಾರೆ. ಈಗಾಗಲೇ ಅಣ್ಣಪ್ಪನವರು ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಮುಂದೊಂದು ದಿನ ಸಮಾಜ ಸೇವೆ ಮಾಡಲಿಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು, ಆ ವ್ಯಕ್ತಿ ಅಣ್ಣಪ್ಪರೇ ಆಗಲಿ ಎಂಬ ಆಸೆ ಎಲ್ಲರ ಮನಸ್ಸಿನಲ್ಲಿದೆ. ಅದು ಈಡೇರಬೇಕು. ಇಂದು ಅಣ್ಣಪ್ಪರ ಜನ್ಮದಿನ. ಇವರಿಗೆ ದೇವರು ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೊಟ್ಟೂರಿನ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು, ವೈಡಿ ದೇವೇಂದ್ರಪ್ಪ, ಸುಶೀಲಮ್ಮ, ಯರಬಳ್ಳಿ ಉಮಾಪತಿ, ಅಣ್ಣಪ್ಪನವರ ಮಕ್ಕಳಾದ ಚಂದನ, ಸಾನ್ವಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಣ್ಣಪ್ಪನವರ ಭಾವಚಿತ್ರವಿರುವ 2026ನೇ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಇಡೀ ತಾಲೂಕಿನ ಸ್ನೇಹಿತರು, ಅಭಿಮಾನಿ ಬಳಗದವರು, ಹಿತೈಷಿಗಳು, ಎಲ್ಲಾ ಸಮಾಜದ ಮುಖಂಡರು, ಕಾರ್ಯಕರ್ತರು ವೈಡಿ ಅಣ್ಣಪ್ಪನವರಿಗೆ ಸನ್ಮಾನಿಸಿ ಶುಭಾಶಯಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೈಡಿ ದೇವೇಂದ್ರಪ್ಪ, ಸುಶೀಲಮ್ಮ, ಯರಬಳ್ಳಿ ಉಮಾಪತಿ, ಪ್ರಶಾಂತ್ ಪಾಟೀಲ್, ಲಕ್ಷ್ಮೀದೇವಿ ಅಣ್ಣಪ್ಪ, ನಂಜನಗೌಡ, ಪುಣಿಯಾಪುರದ ಲಿಂಗರಾಜ್, ಯರಬಳ್ಳಿ ವಿಜಯಕುಮಾರ್, ಅರಸೀಕೆರೆಯ ಬಿ ರಾಮಣ್ಣ, ಪೂಜಾರ್ ಮರಿಯಪ್ಪ, ವೈಎ ಮಿಂಚು, ವೈಎ ಪ್ರೀತಂ, ಪರಶುರಾಮ್, ಶ್ರೀನಿವಾಸ್, ನಿಚ್ಚವನಹಳ್ಳಿ ಸುರೇಶ್, ಪತ್ರಕರ್ತರು, ತಾಲೂಕಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರ್ಗದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಹೇಗೆ ಬಾಳ್ಬೇಕನ್ನುವಂಥದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಸ್ವಾಮಿಗಳು ಅಂದ್ರೆ ಅದು ಮರಿಶಾಂತವೀರ ಸ್ವಾಮಿಗಳು. ಆ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನವನ್ನು ಪಡೆದಿರ್ತಕ್ಕಂಥ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಏನ್ ಮಾಡ್ತಾನಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ಕೋಮು ಗಲಭೆಗಳು ಉಂಟಾಗಿರ್ತವೆ. ಆ ಸಂದರ್ಭದಲ್ಲಿ ಅವಾಗ ಮರಿಶಾಂತವೀರ ಸ್ವಾಮಿಗಳು ಎಲ್ಲರನ್ನ ಕರೆಸಿ ನೀನು ಮಾತಾಡು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಿದಾಗ ಎಲ್ಲರ ಹೃದಯವನ್ನ ಗೆದ್ದು ಇವತ್ತಿನ ದಿವಸ ಚಿತ್ರದುರ್ಗದಲ್ಲಿ ಎಲ್ಲಾ ಸರ್ವಧರ್ಮಗಳನ್ನ ಸಹಿತ ಸಮನ್ವಯವಾಗಿ ಕಂಡಿರ್ತಕ್ಕಂಥ ಏಕೈಕ ನಾಯಕ ಯಾರು ಇದೆ ಅಂತ ಹೇಳಿದ್ರೆ ಅದು ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅನ್ನುವಂಥ ಮಾತನ್ನ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಇದ್ವಿ. ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಕೇಳಿದ್ರೆ, ಯಾರು ಗುರುವಿನ ಮಾರ್ಗದರ್ಶನದೊಳಗೆ ಬೆಳೀತಾರೋ, ಒಬ್ಬ ತಾಯಿ ಒಬ್ಬ ಮನುಷ್ಯನ ಏಳಿಗೆಯನ್ನ ಸಹಿಸುವಂತರು ಯಾರು ಅಂತ ಕೇಳಿದ್ರೆ ಒಬ್ಬ ತಾಯಿ, ಒಬ್ಬ ಗುರು ಏನದರಲ್ಲ ಅವರು ಯಾವತ್ತೂ ಸಹಿತ ಅವನ ಶಿಷ್ಯನ ಏಳಿಗೆಯನ್ನ ಕಂಡು ಅತ್ಯಂತ ಸಂತೋಷ ಪಡುವಂತ ವ್ಯಕ್ತಿ ಅಂದ್ರೆ ಅದು ಗುರು ಅಂತೆ. ಅತ್ಯಂತ ತಾಯಿ ಏನದಳಲ್ಲ ತನ್ನ ಮಗನ ಯಶಸ್ಸನ್ನ ಕಂಡು ಸಂತೋಷ ಪಡುವಂತ ಜೀವ ಯಾರು ಅಂತ ಕೇಳಿದ್ರೆ ಅದು ತಾಯಿ ಅನ್ನುವಂತ ಮಾತು. ಅದಕ್ಕೋಸ್ಕರ ತಾಯಿ ಮತ್ತು ಗುರು ಏನದರಲ್ಲ ಇವರಿಗೆ ಸಮಾನವಾದರು ಜಗತ್ತಿನೊಳಗೆ ಯಾರಿಲ್ಲ. ಅದಕ್ಕೋಸ್ಕರ ಕೋಲಶಾಂತೇಶ್ವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಬೆಳೆದಂತಕ್ಕಂಥ ಅಣ್ಣಪ್ಪನವರು ನಿಜವಾಗ್ಲೂ ಸಹಿತ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ ಇವತ್ತಿನ ದಿವಸ ಮನುಷ್ಯನಿಗೆ 44 ತುಂಬಿ 45ರಲ್ಲಿ 45 ತುಂಬಿ 46ರಲ್ಲಿ ಪಾದಾರ್ಪಣೆ ಆಗಿದ್ದಕ್ಕೆ ಅವರ
ಬಳಗ ಅಂದರೆ ಅವರ ಸ್ನೇಹಿತರು, ಅವರ ಹಿರಿಯರು, ಕಿರಿಯರು ಎಲ್ಲರೂ ಬಂದು ಅವರಿಗೆ ಶುಭಾಶೀರ್ವಾದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದದಕ್ಕೆ ನಿಮಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದು ಇಷ್ಟ ತನಕ ಅಜ್ಜರುಗಳು ಮಾತಾಡಿದರು, ನಮ್ಮ ಕೊಟ್ಟೂರು ಅಜ್ಜರು, ನಮ್ಮ ನೀಲಗುಂದ ಅಜ್ಜರು, ನಮ್ಮ ಶಾಂತಲಿಂಗ ಮಹಾಸ್ವಾಮಿಗಳು. ನಿಜವಾಗ್ಲೂ ನಾನು ನಿಮ್ಮೆಲ್ಲರ ನಡುವೆ ಅದೃಷ್ಟವಂತ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ತಾಯಿಯಿಂದ ಬಂದರು ಅವರು. 5 ಪೈಸೆ ಕೊಟ್ಟದ್ದು ನಿಜ, 4 ರೂಪಾಯಿ ತಗೊಂಡೋಗಿ 1 ರೂಪಾಯಿ ಕೊಡ್ತದ್ದು ನಿಜ. ಇವೆಲ್ಲವೂ ಹಾಸುಹೊಕ್ಕಾಗಿ ಬೆಳೆದು ನಮ್ಮ ನಡುವೆ ಅವ್ರ ನಡುವೆ ಬರ್ತಾ 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 ಅವರು ಕೂಡ ಆಶೀರ್ವಾದ ಮಾಡಿದ್ರು ನನಗೆ. ಹಿರಿಯರು ಇಲ್ಲೆಲ್ಲ ಕುಂತರೆಲ್ಲರೂ ಭಾಳ, ನಮ್ಮ ಉಮ್ಮಣ್ಣ ಇವರು ಕೂಡ ಭಾಳ ನನ್ನ ಬಗ್ಗೆ ಭಾಳ ಅದನ್ನು ಅರ್ಥ ಮಾಡ್ತಿದ್ರು. ನಮ್ಮ ಜೊತೆಗೆ ಅವರು ಹಳ್ಳಿಗೆ ಬಂದರೆ ಅಣ್ಣ ಒಂದು 10 ನಿಮಿಷ ತಡೆದು ಬಾರೋಣ ಅಲ್ಲಿಗೆ ಅಂತಿದ್ದು ನಾವು. ಅಂದ್ರೆ ನನಗೆ ಮೊದಲು ಅಭಿಷೇಕ ಪತ್ರಿಕೆ ಇರ್ತಿದ್ದು ನಮ್ಮವನಿದ್ದ, ಅದು ಒಬ್ಬರು ಯಾರು ಇರಬಾರ್ದು ಅಂತ. ಅವ್ರಿಗೆ ಬೇಜಾರಾಗಿಬಿಡ್ತೈತಿ ಅಂತ, ಬೇಡಣ ನೀವು ಒಂದು 10 ನಿಮಿಷ ತಡೆದು ಬಾ ಅಂತ. ಅವ್ರಿಗೆ ಗೊತ್ತಾಯ್ತು ಒಂದು ಸರ್ತಿ, ಯಾಕೆ ಇವರು 10 ನಿಮಿಷ ಬಿಟ್ಟು ಬಾ ಅಂತ ಅಂದಾರ. ಅಂದ್ರೆ ಮತ್ತೆ ಬಂದರು ಅವಾಗಪ್ಪ, ಇಲ್ಲ ನಮ್ದು ಅಭಿಷೇಕ ಇತ್ತು, ನಮ್ಮವನು ಬಾಯತ್ತ. ಅದು ನಿಜ. ಅದು ನಮಗೆ ಒಂದು ಮೂಗುದಾರ ಇದ್ದಂಗೆ, ಒಂದು ಹಸುಗಳಿಗೆ ಮೂಗುದಾರ ಇದ್ದರೆ ಹೆಂಗೆ ಹಸು ಬಗ್ತೈತೋ, ಒಂದು ಹೋರಿಗೆ ಬಗ್ತೈತೋ ಹಂಗಿದ್ದಂಗೆ ನನಗೆ ಮೂಗುದಾರ ನಮ್ಮ ತಾಯಿ ಭಾಳ ಜವಾಬ್ದಾರಿ ಇದ್ದ ನನಗೆ ಕಲಿಸಿದ್ಲು. ನಿಜವಾಗ್ಲೂ ಆಕೆ ಆಶೀರ್ವಾದ ಈ ವಂಶಕ್ಕೆ ಸದಾಕಾಲ ಇರ್ತೈತಿ. ಆಕೆ ಆಶೀರ್ವಾದ ಇಲ್ಲದ್ರೆ ಇವೆಲ್ಲ ಸಾಧ್ಯ ಇಲ್ಲ. ಇನ್ನು ಈ ಗುರುಗಳು ಆಶೀರ್ವಾದ ಮಾಡಿದಂಗೆ ತಾವೆಲ್ಲರೂ ಇವತ್ತು ಆಶೀರ್ವಾದ ಮಾಡಿ ಸಾರ್ವಜನಿಕವಾಗಿ, ಅಧಿಕಾರ ಶಾಶ್ವತ ಅಲ್ಲ. ನಾನು ಪಂಚಾಯತಿಯಿಂದ ನೋಡ್ಕೊಂತ ಪಾರ್ಲಿಮೆಂಟು ನೋಡೇನಿ ನಾನು. ಅಧಿಕಾರ ಶಾಶ್ವತ ಅಲ್ಲ. ಆ ಅಧಿಕಾರದ ಒಳಗೆ ನಾವು ಹೆಂಗೆ ಬದುಕಿದ್ವಿ ಅನ್ನೋದು ಅದು ಭಾಳ ಶಾಶ್ವತ. ಇದನ್ನು ನಾವೆಲ್ಲರೂ ಕೂಡ, ಅವರೆಲ್ಲರೂ ಕೂಡ, ನಮ್ಮ ಅಣ್ಣಪ್ಪ ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ಅರ್ಥ ಮಾಡ್ಕೋಬೇಕು. ಈಗ ಅಜ್ಜರು ಹೇಳಿದರು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನೆಯನ್ನು ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ. ಅವ್ರು ಎಲ್ಲೇ ಹೋಗಲಿ, ಯಾವ ಬಡವ ತೀರ್ಕೊಳ್ಳಿ, ಯಾವ ಶ್ರೀಮಂತನ ತೀರ್ಕೊಳ್ಳಿ, ಅವ್ರ ಸುಖ ಕಷ್ಟ ಪಾಲ್ಗೊಳ್ತಾನಲ್ಲ, ನನಗೂ ಒಳಗೆ ಭಾಳ ಸಂತೋಷ ಆಗ್ತಾ ಐತಿ. ದರ್ವೊಂದು ಸುಖದಾಗೆ ಕಷ್ಟದಾಗೆ ಸಂತೋಷದಾಗೆ ಯಾವ ಮನುಷ್ಯ ಭಾಗೀದಾರರು ಆಗಿರ್ತಾರೋ ಅವ್ರು ಭಾಳ ಬಾಳ್ತಾರಂತ ಹಿರಿಯರು ಗುರುಗಳು ಆಶೀರ್ವಾದದಾಗ ಅದು ನಡೆದೈತಿ. ಹಿಂದಿಳಿದ್ದೆ ನಡ್ಕೊಂಡು ಬಂದೈತಿ, ಈಗೂ ಕೂಡ ನಡ್ಕೊಂಡು ಹೋಗಲಿ. ಅವರು ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೆಜ್ಜೆ ಇಡಲಿ ಅಂತ, ಅವ್ರಿಗೆ ಆರೋಗ್ಯ ಮಹಾಭಾಗ್ಯ ಕೊಡಲಿ ಅಂತ ಹೇಳ್ಕೊಂಡು ನಾನು ಗುರುಗಳಲ್ಲಿ ನಾನು ವಿನಂತಿ ಮಾಡ್ತಾ, ತಾವೆಲ್ಲರೂ ಅವರಿಗೆ ಸನ್ಮಾನ ಮಾಡ್ಬೇಕಂತ ಬಂದಿರಿ. ಈಗ ಮತ್ತೆ ಶುರು ಮಾಡ್ಕೊಂಡು ನಾವು ಮತ್ತೆ ಬೇಜಾರಾಗಬೇಡ್ರಿ. ದಯಮಾಡಿ ನೀವು ಆಶೀರ್ವಾದ ಮಾಡಲಿ. ನಿಮ್ಮ ಆಶೀರ್ವಾದದಾಗ ಅವರು ಬೆಳೀಲಿ, ನಾವು ಬೆಳೆಯೋಣ. ನೀವು ಕೂಡ ನಮ್ಮಂತನೇ ಆಗಬೇಕು. ನಿಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರು ಮಾಡಿರಿ. ನಾವು ವಿದ್ಯಾವಂತರು ಮಾಡಿದಕ್ಕೆ ನಾನು ಇವತ್ತು ನಿಮ್ಮ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ನನ್ನ ಸ್ನೇಹಿತರು ರಾಮಣ್ಣ, ಉಮ್ಮಣ್ಣ, ಬಸಣ್ಣ, ರೇವಣ ಸಿದ್ದಪ್ಪರು ಎಲ್ಲರೂ ಕೂಡ ನೀವೆಲ್ಲ ಇದ್ದೀರಿ. ಭಾಳ ಮಂದಿ ಇದ್ದೀರಿ. ಎಲ್ಲರ ಹೆಸರು ಹೇಳೋದು ಬೇಡ. ನಾನು ಅದ್ರ ಬಗ್ಗೆ ಕ್ಷಮೆ ಕೇಳ್ಕೊಂಡು ಈ ದಿವಸ ತಾವೆಲ್ಲರೂ ಅಣ್ಣಪ್ಪನ ಹುಟ್ಟುಹಬ್ಬದ ಕಾರ್ಯಕ್ರಮದ ಪಾಲ್ಗೊಂಡಿದ್ದಕ್ಕಾಗಿ ತಾವೆಲ್ಲರಿಗೂ ವಂದಿಸಿ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಗಳು, ಅವರು ನುಡಿಮುತ್ತುಗಳು ನಿಜವಾಗ್ಲೂ ಇದು ಒಳ್ಳೆ ಪವಿತ್ರವಾದ ಜಾಗ. ನಾವು ಸಣ್ಣ ಹುಡುಗರಿಂದ ಇಲ್ಲಿ ಬಯಲಾಟ ಒಂದು ವೇದಿಕೆ ಮಾಡ್ತಿದ್ರು. ಇವತ್ತು ಅದು ನೆನಪಂತ ನನಗೆ. ನೋಡ್ರಿ ಎಂತೆಂಥ ನುಡಿಮುತ್ತುಗಳು ಇದ್ವು ಅವ್ರ ಹತ್ರ, ಎಂತೆಂಥ ಇವು ವಚನಗಳು. ಇವೆಲ್ಲವೂ ನಾವು ನೀವು ದಾರಿದೀಪ ಆಗಿ ಅದನ್ನು ಬಳಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ವೇದಿಕೆ ಮೇಲಿರ್ತಕ್ಕಂಥ ಸ್ವಾಮೀಜಿಗಳು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ತಮಗೂ ಕೂಡ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದಾನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥದಲ್ಲಿ ಭಕ್ತರು ಹೇಗಿರಬೇಕು ಅನ್ನೋದನ್ನು ನಮ್ಮ ದೇವೇಂದ್ರಪ್ಪನವರಿಂದನೇ ನಾವು ಕಲಿಬೇಕಾಗಿದೆ. ಶರಣರು ಅಂತ ಹಿಂದೆಲ್ಲ ನಾವೆಲ್ಲ ಕಂಡ ಭಕ್ತರಿಗೆ ಕೈ ಮುಗಿವಾದನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳವಯ್ಯ, ಸದುವಿನವೇ ಸದಾಶನ ಒಲಿಮೆ ಅಂತ ನಾವೆಲ್ಲ ಶರಣರ ಒಂದು ಕಾಲದೊಳಗೆ ಕಾಣ್ತಾ ಇದ್ವಿ.
ಆ ಕಾಲ ಪರಂಪರೆ ಇನ್ನೂ ಮುಂದುವರೆದಿದೆ ಅನ್ನೋದಕ್ಕೆ ನಮ್ಮ ದೇವೇಂದ್ರಪ್ಪನವರೇ ಸಾಕ್ಷಿ. ಆ ರೀತಿಯಾಗಿ ಭಾಳಷ್ಟು ಸದವಿನಯದಿಂದ ಧರ್ಮ ಸಂಸ್ಕಾರ ನಡ್ಕೊಳ್ತಕ್ಕಂಥವ್ರು. ಮತ್ತು ಹುಲಿ ಹೊಟ್ಟೆಯಿಂದ ಹುಲಿನ ಹುಟ್ಟಬೇಕನ್ನಾಗೇ ನಮ್ಮ ಅಣ್ಣಪ್ಪನವರು ಕೂಡ ಅದೇ ರೀತಿಯಾಗಿ ನಿಜಕ್ಕೂ ಕೂಡ ಒಳ್ಳೆಯ ಧಾರ್ಮಿಕ ಸಂಸ್ಕಾರದಿಂದ ಅದಕ್ಕೆ ಅವರೆಲ್ಲ ಹೇಗಿದ್ದಾರೆ ಅಂತಂದ್ರೆ ಧರ್ಮದ ತಳಹದಿಯ ಮೇಲೆ ಏನೋ ಸಂಸಾರ ಇರ್ಬೋದು, ರಾಜಕೀಯ ಇರ್ಬೋದು, ಸಮಾಜಕ್ಕೆ ಸೇವೆ ಇರ್ಬೋದು, ಏನೆಲ್ಲವೂ ಸಕ್ಸಸ್ ಆಗಬೇಕಾದ್ರೆ ಧರ್ಮದ ತಳಹದಿಯ ಮೇಲೇ ಅವರು ಆ ಸೌಧವನ್ನು ಆ ಕಾರ್ಯವನ್ನು ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತೈತೆ ಅನ್ನೋದಕ್ಕೆ ನಮ್ಮ ವೈಡಿ ಅಣ್ಣಪ್ಪನವರೇ ಸಾಕ್ಷಿ, ದೇವೇಂದ್ರಪ್ಪನವರೇ ಸಾಕ್ಷಿ. ಆ ರೀತಿಯಾಗಿ ಅಂಥ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಹರಪನಹಳ್ಳಿಯ ತುಂಬ ಎಂಥವರೇ ಇರಲಿ, ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ಯಾವುದೇ ಕಾರ್ಯಗಳಿರಲಿ ಅದರಲ್ಲಿ ಪಾಲ್ಗೊಂಡು ಹಸನ್ಮುಖಿಯಾಗಿ ಅವರಿಗೆ ಹುರುಪನ್ನು ತುಂಬಿ, ಅವರಿಗೆ ಒಂದು ಆಶೆಯನ್ನು ತುಂಬಿ ಅಥವಾ ಅವರಿಗೆ ಸ್ಫೂರ್ತಿಯನ್ನು ತುಂಬಿ ಬರ್ತಕ್ಕಂಥವ್ರು ಯಾರ್ಯಾರು ಇದ್ದರೆ ನಮ್ಮ ತಾಲೂಕಿನೊಳಗೆ ನಮ್ಮ ಅಣ್ಣಪ್ಪನವರು ಅಂದರೆ ನಮಗೆ ಖುಷಿ ಆಗ್ತಾ ಇದೆ. ಅಂತ ಅಣ್ಣಪ್ಪನವರು ಈಗಾಗಲೇ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ನಿಜಕ್ಕೂ ಕೂಡ ಮುಂದೊಂದು ದಿನ ಸಮಾಜ ಸೇವೆ ಮಾಡಲಿಕ್ಕೆ ಈ ಹರಪನಹಳ್ಳಿ ಒಳಗೆ ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಬೇಕು ಅನ್ನೋದು ಆಸೆಯನ್ನು ನೀವೆಲ್ಲ ಈಡೇರಿಸಬೇಕಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಅವರಿಗೆ ಆಯುಷ್ಯ ಏನೋ ಭಗವಂತ ಕೊಟ್ಟುಬಿಟ್ಟಿದ್ದಾನೆ. ನಾವು ಅದನ್ನು ಹೇಳೋದಿಲ್ಲ, ಏನು ಹೇಳಬೇಕು, ಆರೋಗ್ಯ ಭಾಳ ಮುಖ್ಯ. ಆಯುಷ್ಯ ಭಗವಂತ ನಾವು ಹುಟ್ಟಿದ ಮೇಲೆ ನಮ್ಮ ಹಿಂದೆ ಇಷ್ಟೇ ವರ್ಷ, ಇಷ್ಟೇ ದಿವಸ, ಇಷ್ಟೇ ನಿಮಿಷ ಅಂತೇಳಿ ಬರೆದು ಕಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಆ ರೀತಿಯಾಗಿ ಆಯುಷ್ಯಕ್ಕಿಂತ ಆರೋಗ್ಯವನ್ನು ಅವರಿಗೆ ಭಗವಂತ ದಯಪಾಲಿಸಲಿ ಅನ್ನೋದ್ರ ಜೊತೆಗೆ ಮತ್ತು ಈ ಲೈಫ್ ಈಸ್ ನೋಟ್ಬುಕ್, ಜೀವನ ಅನ್ನೋದೊಂದು ನನ್ನ ಕುಟುಂಬ ಬರಲು ಕಾರಣ ನನ್ನ ಅಜ್ಜಿಯವರ ದಾರಿ ದೀಪದಿಂದ, ಅದ ನಂತರ ನಮ್ಮ ತಾತ, ಅದಾದ ಮೇಲೆ ನನ್ನ ಪೂಜ್ಯ ದೊಡ್ಡಪ್ಪನವರಿಂದ. ಇವತ್ತು ನನ್ನ ತಂದೆ ಇಲ್ಲಿಗೆ ಬರೋಕ್ಕೂ ಕಾರಣ ನನ್ನ ತಾತ ಮತ್ತು ನಮ್ಮ ದೊಡ್ಡಪ್ಪನವರ ಸಪೋರ್ಟಿಂದ. ಕ್ಷಮಿಸಿ. ಇಲ್ಲಿ ಎಲ್ಲ ಬಂದಿದ್ದಂಥ ಹರಪನಹಳ್ಳಿ ತಾಲೂಕಿನ ಎಲ್ಲ ಅಭಿಮಾನಿ ಬಳಗದವರಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಕುಟುಂಬದವರ ಮೇಲೆ ಇರಲಿ. ನಾವು ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿ ಇರ್ತೇವೆಂದು ಹೇಳುತ್ತಾ, ಇನ್ನು ಮುಂದೆ ಬರುವ ದಿನಗಳಲ್ಲಿ ಕೂಡ ನೀವು ನನ್ನ ತಂದೆಯವರಿಗೆ ಸಪೋರ್ಟ್ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಆಸೆಯಂತೆ ಇವರು ಕೂಡ MLA ಆಗಿ ಹಾಗೆ ಕರ್ನಾಟಕ ರಾಜ್ಯದ CM ಆಗಿ ಬರಲಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೈ ದೇವೇಂದ್ರಪ್ಪನವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸ್ನೇಹಿತರು, ಹಿರಿಯರು, ಎಲ್ಲ ಆಪ್ತ ಬಳಗವೇ ಇಲ್ಲಿ ಇದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಕೂಡ